ಗಾಯಗೊಂಡಿದ್ದರು, ಗುಣಮುಖರಾಗ್ತಾ ಇದ್ದಾರೆ. ಮತ್ತು ಅವರಿಗೆ ಇನ್ನೂ ಒಂದು 2-3 ದಿವಸದಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿ ವೈದ್ಯರು ಹೇಳಿದ್ದಾರೆ. ಇವತ್ತು ಅವರಿಗೆ ನಾನು ನೋಡಿ ಬಂದೆ, ಭಾಳ ಲವಲವಿಕೆಯಿಂದಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಬೇಗ ಸಂಪೂರ್ಣವಾಗಿ ಗುಣಮುಖರಾಗಿ ಮತ್ತೆ ಸಾರ್ವಜನಿಕ ಜೀವನದಲ್ಲಿ ಅವರು ಏನು ಉತ್ತಮವಾದಂಥ ಸೇವೆ ಮಾಡ್ತಾ ಇದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಬರಲಿ ಅಂತೇಳಿ ಅವರಿಗೆ ಹಾರೈಸಿ, ಅವರ ಲಕ್ಷಾಂತರ ಜನ ಅವರ ಅಭಿಮಾನಿಗಳಿದ್ದಾರೆ. ಇವತ್ತು ಅವರೆಲ್ಲರ ಹಾರೈಕೆ ಇದೆ, ಬೇಗ ಅವರು ಗುಣಮುಖರಾಗಬೇಕು ಅನ್ನೋಂಥದ್ದು. ಮತ್ತು ಉತ್ತಮ ರೀತಿಯಲ್ಲಿ ಅವರು ಮತ್ತೆ ಹೊರಗಡೆ ಬಂದು ಸೇವೆ ಮಾಡ್ತಾರೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಐತಿಹಾಸಿಕವಾದಂಥ ಒಂದು ಸಮಾವೇಶ ಬೆಳಗಾವಿಯಲ್ಲಿ ನಡೀತಾ ಇದೆ. ಇದು ನಿಜವಾಗಿ ಹೇಳಬೇಕು ಅಂದರೆ 27ನೇ ತಾರೀಕಿಗೆ ಆಗಬೇಕಾಗಿತ್ತು. ಇವತ್ತು ಏನು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ರವರ ಅಕಾಲಿಕ ನಾವ್ಯಾರೂ ಊಹೆ ಮಾಡಿರಲಿಲ್ಲ. ನಿಧನದಿಂದ ಅದು ಮುಂದೂಡಲಾಯಿತು. ಗಾಂಧಿ ಭಾರತ ಕಾರ್ಯಕ್ರಮ ಇವತ್ತೇನು ಮಹಾತ್ಮ ಗಾಂಧೀಜಿಯವರು 100 ವರ್ಷಗಳ ಕೆಳಗಡೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಇಲ್ಲಿಗೆ ಇವತ್ತು ಬೆಳಗಾಂನಲ್ಲಿ ಆ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಅದರ ಸ್ಮರಣಾರ್ಥ ಇವತ್ತು ಜೈ ಗಾಂಧಿ, ಜೈ ಭೀಮ್, ಜೈ ಸಂವಿಧಾನ್ ಅನ್ನುವಂಥ ಒಂದು ಸ್ಲೋಗನ್ ಏನಿದೆ ಇದು ಅತ್ಯಂತ ಇವತ್ತು ಪ್ರಸ್ತುತವಾಗಿದೆ. ಏಕೆಂದರೆ ದೇಶದಲ್ಲಿ ಏನು ಭಾರತೀಯ ಜನತಾ ಪಾರ್ಟಿ ಕೇಂದ್ರದ BJP ಸರ್ಕಾರದ ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ ನೀತಿ ಎಲ್ಲ ಸ್ವಾಯತ್ತ ಸಂಸ್ಥೆಗಳ ದುರುಪಯೋಗ ಮಾಡಿಕೊಂಡು ಇವತ್ತು ಪ್ರತಿಪಕ್ಷದವರನ್ನು ಅವರ ಒಂದು ಧ್ವನಿಯನ್ನು ಅಡಗಿಸುವಂಥ ಕೆಲಸ ಭಾರತೀಯ ಜನತಾ ಪಕ್ಷ ಏನು ಮಾಡ್ತಾಯಿದೆ. ಇವತ್ತೇನು ಮಾನ್ಯ ರಾಹುಲ್ ಗಾಂಧೀಜಿಯವರು ಹೋರಾಟ ಮಾಡ್ತಾ ಇದ್ದಾರೆ, ಮಾನ್ಯ ಖರ್ಗೆಜಿಯವರೇನು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಯಾವ ರೀತಿಯಲ್ಲಿ ದೇಶದಲ್ಲಿ ಬರೀ ಬಂಡವಾಳಶಾಹಿಗಳಿಗೆ ಮಣೆ ಹಾಕ್ತಾ ಇದ್ದಾರೆ. ದಿನೇ ದಿನೇ ಬಡವರ ಮತ್ತು ಶ್ರೀಮಂತರ ನಡುವೆ ಏನು ಅಂತರ ಜಾಸ್ತಿ ಆಗ್ತಾ ಇದೆ. ಬಡತನ ರೇಖೆಗಿಂತ ಕೆಳಗಡೆ ಇರುವಂಥ ಜನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಏನು ಗ್ರಾಮೀಣ ಭಾಗದಲ್ಲಿರುವಂಥ ರೈತರು, ಕೃಷಿಕರು, ಕಾರ್ಮಿಕರು, ಪರಿಶಿಷ್ಟ ಪರಿಶಿಷ್ಟ ಪಂಗಡ, ಹಿಂದುಳಿದವರು, ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಎಲ್ಲ ಕಡೆ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಇದನ್ನು ಹೋಗಲಾಡಿಸಬೇಕು, ನಿವಾರಣೆ ಮಾಡಬೇಕು. ಇವತ್ತು ಮತ್ತೆ ಏನು ಕಾಂಗ್ರೆಸ್ ಪಕ್ಷದ ಏನು ಸಂಕಲ್ಪ ಇದೆ, ಸರ್ವರಿಗೂ ಸಮಬಾಳು ಸಮಪಾಲು ಎನ್ನುವಂಥ ರೀತಿಯಲ್ಲಿ ಇವತ್ತು ಮತ್ತೆ ಒಂದು ಬದಲಾವಣೆ ತರುವಂಥ ರೀತಿಯಲ್ಲಿ ನಾವೆಲ್ಲರೂ ಸಂಘಟಿತರಾಗಿ ಹೋರಾಟ ಮಾಡುವಂಥದ್ದು. ಕಾಂಗ್ರೆಸ್ ಪಕ್ಷ ಇದು ಬರೀ ಒಂದು ರಾಜಕೀಯ ಪಕ್ಷ ಅಷ್ಟೇ ಅಲ್ಲ, ಇದೊಂದು ಆಂದೋಲನ. ಈ ದೇಶದ ಜನರಿಗಾಗಿ ಯಾವ ರೀತಿಯಲ್ಲಿ ಇವತ್ತು ಅಭಿವೃದ್ಧಿ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಆಗಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಮುಂಬರುವಂಥ ದಿನಮಾನಗಳಲ್ಲಿ ಇನ್ನೂ ಬಲಿಷ್ಠವಾದಂಥ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ತಯಾರಾಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಏನು ಮಹಾತ್ಮ ಗಾಂಧೀಜಿಯವರ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ನಾವೆಲ್ಲ ಸಂಘಟಿತರಾಗಿ ಹೋರಾಟಕ್ಕೆ ಸಜ್ಜಾಗುವಂಥದ್ದು. ಮತ್ತು ನಮ್ಮ ರಾಜ್ಯದಲ್ಲಿ ನಾವೇನು ಗ್ಯಾರಂಟಿಗಳು ಕೊಟ್ಟಿದ್ದೇವೆ, ಉತ್ತಮ ಆಡಳಿತ ಕೊಡ್ತಾ ಇದ್ದೇವೆ, ಅದನ್ನು ಮುಂದುವರಿಸ್ಕೊಂಡು ಹೋಗಿ ಇವತ್ತೇನು ಕೋಮುವಾದಿ ಶಕ್ತಿಗಳನ್ನು ಹಿಮ್ಮೆಟ್ಟಿಸುವಂಥ ಕೆಲಸ ಇವತ್ತು ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಬೇಕಾಗಿದೆ. ಅದಕ್ಕೆ ಒಂದು ಹೊಸ ಆಯಾಮ ಕೊಡಲಿಕ್ಕೆ, ಒಂದು ಹೊಸ ರೂಪ ಕೊಡಲಿಕ್ಕೆ ಇವತ್ತು ನಾಳೆ ಸಮಾವೇಶ ಇದು ಕಾರ್ಯರೂಪಕ್ಕೆ ಬರಲಿದೆ ಅನ್ನುವಂಥ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರೇ ಎಲ್ಲ ದರೋಡೆಕೋರರು ಮಾಡೋದು ಅವರೇ, ಇವತ್ತು ಅಪರಾಧ ಮಾಡೋರು ಅವರೇ, ಇವತ್ತು ದೂರು ಕೊಡೋರು ಅವರೇ. ನಾವೇ ತನಿಖೆ ಮಾಡ್ತೀವಿ, ನಾವೇ ತೀರ್ಪು ಕೊಡ್ತೀವಿ ಅಂತಾರೆ. ಎಲ್ಲರಿಗೂ ಗೊತ್ತಾಗಿದೆ, ಜಗಜ್ಜಾಹೀರ ಆಗಿದೆ. ಅವ್ರು ಯಾರ ಮಾತಿಗೆ ಯಾವುದೇ ಬೆಲೆ ಇಲ್ಲ.